ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT ನೀಟ್ 2025 ಸ್ವಾಗತ ಫ್ರೆಂಡ್ಸ್. ಎಷ್ಟು ಒಂದು ಅಪ್ಡೇಟ್ ಬಂತು. ಇದೇನೆಂದರೆ KCT ನೀಟ್ 2025 ಸೆಕೆಂಡ್ ರೌಂಡ್ದು ಟೈಮ್ ಟೇಬಲ್ ಬಿಟ್ಟಿದ್ದಾರೆ. ಅದು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಯಾವ ರೀತಿ ಅಂತ ಫ್ರೆಂಡ್ಸ್. ಈಗ ನೋಡಿ, ಯಾವತ್ತಿಂದ ಸ್ಟಾರ್ಟ್ ಅಂದರೆ ಇವತ್ತಿಂದ 21 ಆಗಸ್ಟಿಂದ ನೀವು ಮಾಡಿಫಿಕೇಷನು ರೀಅರೇಂಜು ಡಿಲೀಟು ಮಾಡ್ಕೋಬೋದು. ಎಲ್ಲಿ ತನಕ ಅಂದರೆ 25 ಆಗಸ್ಟ್ ತನಕ ಮಾಡ್ಕೋಬೋದು. ಇನ್ ಕೇಸ್ ನೀವು BMS ಆದರೆ BMSನ ಆ್ಯಡ್ ಮಾಡ್ಕೋಬೋದು. BMS ಮಾತ್ರ ಆ್ಯಡ್ ಮಾಡ್ಕೋಬೋದು. ನೀವು ಎಲ್ಲಾದರೂ ಮಾಡ್ಕೋಬೋದು. ಚಾಯ್ಸ್ 2 ಮತ್ತು ಚಾಯ್ಸ್ 3 ಯಾರು ತೊಗೊಂಡಿದ್ದಾರೆ ಅವರು. ಓಕೆ ಫ್ರೆಂಡ್ಸ್, ನೆಕ್ಸ್ಟು ಲಾಸ್ಟ್ ಡೇಟು ನಿಮಗೆ 25 ಆಗಸ್ಟ್ ಇರುತ್ತೆ. 25 ಆಗಸ್ಟ್ ತನಕ ನೀವೇನಾದರೂ ಮಾಡಿಫಿಕೇಷನ್ ರೀಅರೇಂಜ್ ಎಲ್ಲ ಮಾಡ್ಕೋಬೋದು. ನಿಮ್ಮದು ತಾತ್ಕಾಲಿಕ ಫಲಿತಾಂಶ ಅಂದರೆ ಮೋಕಲ್ ಅಡ್ಮಿಟ್ ರಿಸಲ್ಟ್ ಏನು ಬಿಡ್ತಾರೆ ಅಂದರೆ ಆಗಸ್ಟ್ 29ಗೆ ರಿಸಲ್ಟ್ ಬಿಡ್ತಾರೆ. ಇದು ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂದರೆ MCC ಸೆಕೆಂಡ್ ರೌಂಡ್ ರಿಸಲ್ಟ್ ತನಕ ವೇಟ್ ಮಾಡ್ತಾರೆ. ಅದು ರಿಸಲ್ಟ್ ಆಗಿ 1 ಡೇ ಆದಮೇಲೆ ನಿಮಗೆ ಮೇನ್ ರಿಸಲ್ಟ್ ಬಿಡ್ತಾರೆ. ಸೊ ಅದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಮತ್ತು ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಪೇಮೆಂಟು, ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದೆಲ್ಲ ಸ್ಟಾರ್ಟ್ ಆಗುತ್ತೆ. ಇದು ಅಫಿಷಿಯಲಿ KE ವೆಬ್ಸೈಟಲ್ಲಿ ಇನ್ನೂ ಬಂದಿಲ್ಲ. ಲಿಂಕ್ ಬಿಡ್ತಾರೆ, ವೇಟ್ ಮಾಡಿ. ಇನ್ನೂ ಆಪ್ಷನ್ ಎಂಟ್ರಿ ಲಿಂಕ್ ಇನ್ನೂ ಬಿಟ್ಟಿಲ್ಲ. ಆದಷ್ಟು ಬೇಗ ಬಿಡ್ತಾರೆ. ಇನ್ನೊಂದು 1 or 2 ಅವರಲ್ಲಿ ಬಿಡ್ಬೋದು. ಮತ್ತು ಇದು ಟೈಮ್ ಟೇಬಲ್ ಕೂಡ ಬಂದಿಲ್ಲ. ಟೈಮ್ ಟೇಬಲು ಅವ್ರ KE ಏನು ಟ್ವಿಟರ್ ಹ್ಯಾಂಡಲ್ ಇದೆಯಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಹ್ಯಾಂಡಲ್ ಏನಿದೆಯಲ್ಲ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ ಟೈಮ್ ಟೇಬಲು. ಸೊ ನಿನ್ನೆನೇ ಕೊಟ್ಟಿದ್ದಾರೆ, ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಓಕೆ, ವೇಟ್ ಮಾಡಿ. ಅಫಿಷಿಯಲ್ ಅಪ್ಡೇಟ್ ಬಂದ ತಕ್ಷಣ ನೀವು ಲಿಂಕು ಸ್ಟಾರ್ಟ್ ಮಾಡಬಹುದು. ಓಕೆ ಫ್ರೆಂಡ್ಸ್, ಸೊ ಇದೇ ರೀತಿ ಕ್ವಿಕ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.